ಸ್ನೇಹಿತರೆ, ಖಾಮಿನೈ ಹತ್ಯೆ ಆಗಿದೆ ಅಂತ ಅಮೆರಿಕ ಮತ್ತು ಇಸ್ರೇಲ್ಗಳು ಕ್ಲೇಮ್ ಮಾಡಿವೆ. ಟ್ರಂಪ್ ಕೂಡ ಹೇಳಿದ್ದಾರೆ, ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಹೇಳಿದ್ದಾರೆ. ಇದು ಅಮೆರಿಕ ಪ್ಲಸ್ ಇಸ್ರೇಲ್ ವರ್ಸಸ್ ಇರಾನ್ ನಡುವಿನ ಈ ಕದನದಲ್ಲಿ ಮೇಜರ್ ಡೆವಲಪ್ಮೆಂಟ್. ಇದು ಜಗತ್ತಲ್ಲೇ ಒಂದು ಮುಖ್ಯವಾಗಿರೋ ದಿನ ಅಂತ ಇದು ಕರೆಸ್ಕೊಳ್ಳುತ್ತೆ. ಯಾಕಂದರೆ ಇರಾನ್ನ ಸರ್ವೋಚ್ಚ ನಾಯಕ, ಸುಪ್ರೀಂ ಲೀಡರ್, ಇರಾನ್ನ ಆಡಳಿತದ ಮುಖ್ಯ ಬ್ರೇನ್ 85 ವರ್ಷದ ಆಯತುಲ್ಲಾ ಅಲಿ ಖಾಮಿನೈಯನ್ನ ಹತ್ಯೆ ಮಾಡಲಾಗಿದೆ ಅಂತ ಅಮೆರಿಕ ಘೋಷಣೆ ಮಾಡಲಾಗಿದೆ. ಪ್ರಪಂಚದ ಅತಿದೊಡ್ಡ ರಾಕ್ಷಸನನ್ನು ನಾವು ಮುಗಿಸಿದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಇಸ್ರೇಲ್ ಪ್ರಧಾನಿ ಕೂಡ ಖಾಮಿನೈ ಹತ್ಯೆ ಮಾಡಲಾಗಿದೆ ಅನ್ನೋ ಮಾತುಗಳನ್ನಾಡಿದ್ದಾರೆ. ಈ ಮೂಲಕ ಮಿಡಲ್ ಈಸ್ಟ್ ರಾಜಕೀಯದಲ್ಲಿ ಅತಿದೊಡ್ಡ ಬೆಳವಣಿಗೆಯಾಗಿದೆ. ಆಲ್ಮೋಸ್ಟ್ 40 ವರ್ಷಗಳಿಂದ ಇದ್ದ ಸೇಡನ್ನು ಅಮೆರಿಕ, ಇಸ್ರೇಲ್ಗಳು ಈಗ ತೀರಿಸಿಕೊಂಡಿವೆ. ಇದನ್ನ ಇರಾನ್ ಕೂಡ ಕನ್ಫರ್ಮ್ ಮಾಡಿದೆ, ಘೋಷಣೆ ಮಾಡಿದೆ. ಖಾಮಿನೈ ಇನ್ನಿಲ್ಲ, ಅವರು ಹತ್ಯೆಗೀಡಾಗಿದ್ದಾರೆ ಅಂತ ಹೇಳಿ ಇರಾನ್ನಾದ್ಯಂತ 40 ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನು ಕೂಡ ಇರಾನ್ ಘೋಷಿಸಿದೆ ಖಾಮಿನೈ ಸಾವಿಗೆ. ಖಾಮಿನೈ ಇಡೀ ಫ್ಯಾಮಿಲಿಯ ಮುಖ್ಯ ತಲೆಗಳನ್ನೇ ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ಘೋಷಿಸಿಕೊಂಡಿದ್ದಾರೆ ಇರಾನ್ ಅವರು ಕೂಡ. ಮತ್ತೊಂದು ಕಡೆ ಇರಾನ್ ಕಂಟ್ರೋಲ್ ತಪ್ಪಿ ಈಗ ಸಿಕ್ಕ ಕಡೆ ದಾಳಿ ಶುರು ಮಾಡಿದೆ. ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆಲ್ಲ ಡ್ರೋನ್, ಮಿಸೈಲ್ ಮಳೆಗರೆದಿದೆ. ಇಷ್ಟು ದಿವಸ ಆರಾಮಾಗಿ ನಾವಾಯಿತು, ನಮ್ಮ ತೈಲ ಆಯಿತು, ನಮ್ಮ ಶ್ರೀಮಂತಿಕೆ ಆಯಿತು, ಜಗತ್ತಿನ ಬಿಸ್ನೆಸ್ ಹಬ್ ಆಗ್ತೀವಿ ಅಂತ ಹೇಳಿ ಶ್ರೀಮಂತ ಅರಬ್ ರಾಷ್ಟ್ರಗಳಾಗಿದ್ದ, ಸುನ್ನಿ ಅರಬ್ ರಾಷ್ಟ್ರಗಳಾಗಿದ್ದ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಆಮೇಲೆ ಈ ಖತರ್, ಅಲ್ಲಿಗೆಲ್ಲ ಬಹ್ರೇನ್, ಅಲ್ಲಿಗೆಲ್ಲ ಈ ಇರಾನ್ ಸಿಕ್ಕಾಪಟ್ಟೆ ಸ್ಫೋಟಕಗಳನ್ನು ನುಗ್ಸಿದೆ, ದಾಳಿ ಮಾಡಿದೆ ಇರಾನ್. ನೀವೆಂಗೆ ಶಾಂತವಾಗಿರ್ತೀವಿ, ನಾನು ನೋಡ್ತೀವಿ ಅಂತ ಹೇಳಿ. ಅದರಲ್ಲೂ ಕೂಡ ಮುಖ್ಯವಾಗಿ ಅಮೆರಿಕನ್ ನೆಲಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಅಮೆರಿಕನ್ ನೆಲಗಳನ್ನು ಹೊರತುಪಡಿಸಿದ ಬೇರೆ ಜಾಗಗಳಲ್ಲೂ ಕೂಡ ಈ ರಾಷ್ಟ್ರಗಳಲ್ಲಿ ಸ್ಫೋಟದ ಶಬ್ದ ಕೇಳಿಸಿದೆ. ಅಷ್ಟೇ ಅಲ್ಲ, ಈ ಯುದ್ಧಕ್ಕೆ ಬ್ರಿಟನ್ ಕೂಡ ಎಂಟರ್ ಆಗಿದೆ. ಇಸ್ರೇಲ್ 200 ಜೆಟ್ ನುಗ್ಗಿಸಿದ್ವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡಲಾಗಿದೆ. 400ಕ್ಕೂ ಅಧಿಕ ವಿಮಾನಗಳು ಕ್ಯಾನ್ಸಲ್ ಆಗಿವೆ ಮೊದಲ ದಿನವೇ. ಇದರಲ್ಲಿ ಮೊದಲಿಗೆ ಖಾಮಿನೈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕು ಅಂತ ಹೇಳಿದ್ರೆ, 1989ರಿಂದ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಅಲಿ ಖಾಮಿನೈಯನ್ನ ಅಮೆರಿಕ ಹತ್ಯೆ ಮಾಡಿದೀವಿ ಅಂತ ಹೇಳಿಕೊಂಡಿದೆ. ಶನಿವಾರ ನಡೆದ ಮೊದಲ ಹಂತದ ದಾಳಿಯಲ್ಲೇ ಅವರನ್ನ ಮುಗಿಸಲಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಬಗ್ಗೆ ಅಧಿಕೃತವಾಗಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಇತಿಹಾಸದ ಅತ್ಯಂತ ಕ್ರೂರ ವ್ಯಕ್ತಿಗಳಲ್ಲಿ ಒಬ್ಬನಾದ ಖಾಮಿನೈ ಈಗ ಇಲ್ಲ. ಇದು ಕೇವಲ ಇರಾನ್ ಜನರಿಗೆ ಸಿಕ್ಕಿರೋ ಜಯ ಅಲ್ಲ, ಬದಲಿಗೆ ಖಾಮಿನೈ ಮತ್ತು ಆತನ ರಕ್ತ ಪಿಪಾಸು ಗೂಂಡಾಗಳಿಂದ ಕೊಲ್ಲಲ್ಪಟ್ಟ ಜನರಿಗೆ, ಅಮೆರಿಕನರಿಗೆ ಹಾಗೂ ವಿಶ್ವಾದ್ಯಂತ ಇರೋ ಅನೇಕ ರಾಷ್ಟ್ರಗಳಿಗೆ ಸಿಕ್ಕ ನ್ಯಾಯ ಅಂತ ಟ್ರಂಪ್ ಹೇಳಿದ್ದಾರೆ. ಬರೀ ಖಾಮಿನೈ ಮಾತ್ರವಲ್ಲ, ಒಂದೇ ದಿನದಲ್ಲಿ ಇಡೀ ದೇಶ ಧ್ವಂಸ ಆಗಿದೆ. ನಮ್ಮ ಗುಪ್ತಚರ ಇಲಾಖೆ, ನಮ್ಮ ಟ್ರ್ಯಾಕಿಂಗ್ ವ್ಯವಸ್ಥೆಯಿಂದ ಆತನಿಗೆ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಇಸ್ರೇಲ್ ಮತ್ತು ನಾವು ಕಾರ್ಯಾಚರಣೆ ಮಾಡಿದ್ವಿ. ಈಗ ಇರಾನ್ ಜನ ತಮ್ಮ ರಾಷ್ಟ್ರವನ್ನು ಮರಳಿ ಪಡೆಯೋಕೆ ದೊಡ್ಡ ಅವಕಾಶ ಬಂದಿದೆ. ಅಲ್ಲಿನ IRGC, ಖಾಮಿನೈ ಗುಪ್ತಪಡೆ ಅಥವಾ ಆಪ್ತಪಡೆ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಅಂತ ಅದು, ಮತ್ತು ಮಿಲಿಟರಿ ಮತ್ತು ಇತರ ಪೊಲೀಸ್ ಪಡೆಗಳು ಇನ್ನು ಮುಂದೆ ಹೋರಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ನಮ್ಮಿಂದ ರಕ್ಷಣೆಯನ್ನು ಬಯಸ್ತಾ ಇವೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇದೆ. ನಾನು ನಿನ್ನೆ ರಾತ್ರಿ ಕೂಡ ಹೇಳಿದ್ದೀನಿ, ಈಗಲೇ ಶರಣಾದರೆ ರಕ್ಷಣೆ ಸಿಗುತ್ತೆ, ತಡ ಆದರೆ ಸಾವು ಮಾತ್ರ ನಿಮಗೆ ಗ್ಯಾರಂಟಿ ಅಂತ ರಣಕೇಕೆಯನ್ನು ಹಾಕಿದ್ದಾರೆ ಟ್ರಂಪ್. ಮಿಡಲ್ ಈಸ್ಟ್ ಮತ್ತು ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪಿಸುವ ನಮ್ಮ ಗುರಿಯನ್ನು ತಲುಪುವವರೆಗೆ ಈ ವಾರ ಪೂರ್ತಿ ಅಥವಾ ಎಷ್ಟು ಅಗತ್ಯವೋ ಅಷ್ಟು ದಿನಗಳವರೆಗೆ ಈ ದಾಳಿ ಮುಂದುವರಿಯುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಇತ್ತ ತನಿಖಾ ಮಾಧ್ಯಮಗಳು ಕೂಡ ಖಾಮಿನೈ ಮುಗ್ದಿದ್ದಾರೆ ಅಂತ ಖಚಿತಪಡಿಸಿವೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಖಾಮಿನೈ ಜೀವಂತವಾಗಿಲ್ಲ ಅನ್ನೋದಕ್ಕೆ ಹಲವು ಸೂಚನೆಗಳು ಸಿಗುತ್ತಿವೆ ಅಂತ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಇರಾನ್ ಕೂಡ ಇದನ್ನು ಶನಿವಾರ ಸಂಜೆನೇ ಒಂಥರ ಇಂಡೈರೆಕ್ಟ್ಲಿ ಒಪ್ಕೊಂಡಂಗಾಗಿತ್ತು. ಇರಾನ್ ಸುಪ್ರೀಂ ಲೀಡರ್ ಬದುಕಿದಾರಾ ಅಂತ ಕೇಳಿದಾಗ ಇರಾನ್ ವಿದೇಶಾಂಗ ಸಚಿವರು, ಗೊತ್ತಲ್ಲ, ಮೋಸ್ಟ್ ವಿಸಿಬಲ್ ಫೇಸ್ ಇರಾನ್ ಆಡಳಿತದ್ದು ಇತ್ತೀಚಿನ ದಿನಗಳಲ್ಲಿ, ಅಬ್ಬಾಸ್ ಅರಾಕ್ಚಿ, ಅವ್ರು ಹೇಳಿದ್ರು ಗೊತ್ತಾ, ಆ್ಯಸ್ ಫಾರ್ ಆಸ್ ಐ ನೋ ಅಂದರು. ಹಂಗೆ ಹೇಳಲ್ಲ, ಇದ್ದಾರೆ ಅಂತ ಹೇಳಿದ್ದಾರೆ ಫಾರಿನ್ ಮಿನಿಸ್ಟ್ರು. ಹಂಗೆ ಹೇಳಿಲ್ಲ ಫಾರಿನ್ ಮಿನಿಸ್ಟ್ರು ಖಾಮಿನೈ ಬಗ್ಗೆ. ನನಗೆ ಗೊತ್ತಿರೋ ಪ್ರಕಾರ ಇದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಈಗ ಅಮೆರಿಕ ಮತ್ತು ಇಸ್ರೇಲ್ಗಳು ಇಲ್ಲ ಅಂತ ಹೇಳಿದ್ದಾರೆ, ಖಾಮಿನೈ ಹೊಡೆದು ಹಾಕಲಾಗಿದೆ ಅಂತ ಹೇಳಿ. ಸ್ನೇಹಿತರೆ, ಶನಿವಾರ ಖಾಮಿನೈ ಆಫೀಸ್ ಮೇಲೆ ಒಂದೇ ಸಲ 10 ಮಿಸೈಲ್ ಹಾರಿಸಿದ್ರು, ಟನ್ ಗಟ್ಟಲೆ ಸ್ಫೋಟಕಗಳನ್ನು ಸುರಿದಿದ್ರು. ಅವರ ಅಧಿಕೃತ ನಿವಾಸ ಎಲ್ಲ ಧ್ವಂಸ ಆಗಿತ್ತು. ಆಗಲೇ ಅನುಮಾನ ಇತ್ತು. ಇವಾಗ ಇವರೆಲ್ಲ ಹೇಳ್ತಾ ಇದ್ದಾರೆ ಏನೋ IRGC ಹೊಸ ನಾಯಕನಿಗಾಗಿ ಹುಡುಕಾಟ ನಡೆಸ್ತಾ ಇದೆ ಅಂತ ವರದಿ ಆಗ್ತಾ ಇದೆ. ಇರಾನ್ನ ಸರ್ಕಾರಿ ನ್ಯೂಸ್ ಏಜೆನ್ಸಿ ಫಾರ್ಸ್ ನ್ಯೂಸ್ ವರದಿ ಪ್ರಕಾರ ಈ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಾಮಿನೈಯ ಮಗಳು, ಅಳಿಯ ಮತ್ತು ಮೊಮ್ಮಗ ಕೂಡ ಹತರಾಗಿದ್ದಾರೆ. ಇರಾನ್ನ ಮೀಡಿಯಾಗಳೇ ರಿಪೋರ್ಟ್ ಮಾಡ್ತಿರೋದು ಇವರೆಲ್ಲ ಹೋಗಿದ್ದಾರೆ ಅಂತ. ಇಡೀ ವಂಶವನ್ನೇ ನಿರ್ವಂಶ ಮಾಡ್ದಂಗೆ ಕಾಣಿಸ್ತಾ ಇದೆ.
ಏನು ಟ್ರಂಪ್ ಇರಾನ್ನ ಲೀಡ್ ಮಾಡ್ತೀರಾ ನೀವು ಅಂತ ಕೇಳಿದಕ್ಕೆ ಎಸ್ ವಿ ಹ್ಯಾವ್ ಎ ವೆರಿ ಗುಡ್ ಐಡಿಯಾ ಅಂತ ರಿಪ್ಲೈ ಮಾಡಿದ್ದಾರೆ. ಅಂದರೆ ಇರಾನನ್ನು ನೆಕ್ಸ್ಟ್ ಏನು ಮಾಡಬೇಕು, ಯಾರು ಕೈ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಗುಡ್ ಪ್ಲ್ಯಾನ್ ಇದೆ, ಐಡಿಯಾ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಅತಿ ದೊಡ್ಡ ಮರವೊಂದು ಜಾಗತಿಕ ರಾಜಕೀಯದಲ್ಲಿ ಬಿದ್ದಿದೆ ಇವತ್ತು. ಇದು ಸಾಮಾನ್ಯ ವ್ಯಕ್ತಿಯ ಸಾವಲ್ಲ, ಇದು ಒಬ್ಬ ಇರಾನ್ನ ಆಡಳಿತಗಾರನ ಸಾವು ಕೂಡ ಅಲ್ಲ. ಆಯತುಲ್ಲಾ ಅಲಿ ಖಾಮಿನೆ ಕೇವಲ ಆಡಳಿತಗಾರ ಅಲ್ಲ, ಅವರೊಬ್ಬ ಶಿಯಾಗಳ ಅತಿ ದೊಡ್ಡ ಧರ್ಮಗುರು, ರಿಲಿಜಿಯಸ್ ಲೀಡರ್ ಆಯತುಲ್ಲಾ. ಇದು ಗಮನಿಸಬೇಕಾಗಿರೋ ಮುಖ್ಯ ವಿಚಾರ ಇದು. ಶಿಯಾ ಮುಸ್ಲಿಂ ಜಗತ್ತಲ್ಲಿ ಇರಾನ್ ಅನ್ನೋದು ಕೇವಲ ಒಂದು ರಾಷ್ಟ್ರ ಅಲ್ಲ, ಅದು ಶಿಯಾ ಸಿದ್ಧಾಂತದ ಕೇಂದ್ರ ಬಿಂದು. ನಿಮಗೆಲ್ಲ ಗೊತ್ತು ಮುಸ್ಲಿಮರಲ್ಲಿ 2 ಪ್ರಮುಖ ಪಂಥಗಳು ಅಂಥೇಳಿ, ಒಂದು ಸುನ್ನಿ, ಇನ್ನೊಂದು ಶಿಯಾ. ಮುಖ್ಯವಾಗಿ ಅದರಲ್ಲಿ 1979ರ ಇಸ್ಲಾಮಿಕ್ ಕ್ರಾಂತಿ ನಂತರ ಇರಾನ್ ವಿಶ್ವದ ಶಿಯಾ ಸಮುದಾಯದ ಏಕೈಕ ದೊಡ್ಡ ಲೀಡರ್ ಆಗಿತ್ತು. ಯಾಕಂದರೆ ಇರಾನ್ ಶಿಯಾ ಮೆಜಾರಿಟಿ ಕಂಟ್ರಿ, ಶಿಯಾ ಧಾರ್ಮಿಕ ಆಡಳಿತ ಅಲ್ಲಿ ಬಂತು. ಆಯತುಲ್ಲಾ ಅಲಿ ಖಾಮಿನೆ ಕೇವಲ ಇರಾನ್ ದೇಶದ ಅಧ್ಯಕ್ಷತ್ವ ನಾಯಕನಾಗಿರಲಿಲ್ಲ, ಅವರು ವಿಶ್ವದ ಬಹುತೇಕ ಶಿಯಾಗಳಿಗೆ ಮರ್ಜಾ ಆಗಿದ್ರು ಅಥವಾ ಅತ್ಯುನ್ನತ ಧಾರ್ಮಿಕ ಮಾರ್ಗದರ್ಶಿಯಾಗಿದ್ರು. ಅವರ ಆದೇಶಗಳು ಧಾರ್ಮಿಕ ಕಟ್ಟಳೆಗಳಂತೆ ಪಾಲನೆ ಆಗ್ತಾ ಇದ್ವು ಶಿಯಾಗಳಲ್ಲಿ. ಲೆಬನಾನ್ನ ಹೆಜ್ಬುಲ್ಲಾ, ಯೆಮೆನ್ನ ಹುತಿಗಳು ಮತ್ತು ಇರಾಕ್ನ ಶಿಯಾ ಮಿಲಿಟರಿ ಗುಂಪುಗಳಿಗೆ ಖಾಮಿನೆ ಅಕ್ಷರಶಃ ಗಾಡ್ ಫಾದರ್. ಅವರಿಗೆ ಹಣ, ಶಸ್ತ್ರಾಸ್ತ್ರ ಮತ್ತು ರಾಜಕೀಯ ಬಲ ಸಿಗ್ತಾ ಇರೋದು ಇದೇ ಖಾಮಿನೆ ಮೂಲಕ. ಆದರೆ ರಂಜಾನ್ ಟೈಮ್ನಲ್ಲಿ ಈ ಹತ್ಯೆ ನಡೆದಿರೋದು ಮುಂದಿನ ದಿನಗಳಲ್ಲಿ ಶಿಯಾ ವರ್ಸಸ್ ಸುನ್ನಿ ಮತ್ತು ಇಸ್ರೇಲ್ ಅಮೆರಿಕ ವಿರುದ್ಧ ಶಿಯಾ ಸಮುದಾಯದಲ್ಲಿ ದೊಡ್ಡ ಪ್ರಮಾಣದ ಆಕ್ರೋಶಕ್ಕೂ ಕೂಡ ಕಾರಣ ಆಗಬಹುದು. ಸ್ನೇಹಿತರೆ, ಜಗತ್ತಲ್ಲಿ ಶಿಯಾಗಳು ಕೂಡ ದೊಡ್ಡ ಸಂಖ್ಯೆಯಲ್ಲೇ ಇದ್ದಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಶಿಯಾ ಜನಸಂಖ್ಯೆ ಇರೋದು ಇರಾನ್ನಲ್ಲೇ. ಇರಾನ್ ಪಾಪ್ಯುಲೇಷನ್ ಎಷ್ಟು? 9 ಕೋಟಿ ಪಾಪ್ಯುಲೇಷನ್ ಇದೆ ಅಲ್ಲಿ. ಇರಾನ್ ಪಕ್ಕದಲ್ಲಿರೋ ಅಜರ್ಬೈಜಾನ್ ರಾಷ್ಟ್ರದಲ್ಲೂ 65-75% ಶಿಯಾಗಳಿದ್ದಾರೆ. ಗಲ್ಫ್ ರಾಷ್ಟ್ರಗಳಾದ ಬಹ್ರೇನ್ನಲ್ಲಿ 65-70% ಶಿಯಾ ಜನಸಂಖ್ಯೆ ಇದೆ. ಇರಾಕ್ಗೆ ಬಂದರೆ ಅಲ್ಲಿ 60-65% ಶಿಯಾಗಳು. ಲೆಬನಾನ್ನಲ್ಲಿ 45-50% ಶಿಯಾಗಳಿದ್ದಾರೆ. ಯೆಮೆನ್ನಲ್ಲಿ 35-40% ಶಿಯಾ ಪಂಗಡಕ್ಕೆ ಸೇರ್ತಾರೆ. ಕುವೈತ್ನಲ್ಲಿ 20-25% ಶಿಯಾ ಜನಸಂಖ್ಯೆ ಇದೆ. ಸೌದಿ ಅರೇಬಿಯಾ, ಪಾಕಿಸ್ತಾನ, ಭಾರತದಲ್ಲಿದ್ದಾರೆ. ಆದರೆ ಇಲ್ಲಿ ಸುನ್ನಿ ಮುಸ್ಲಿಮರು ಜಾಸ್ತಿ ಇದ್ದಾರೆ, ಶಿಯಾಗಳ ಸಂಖ್ಯೆ ಕಮ್ಮಿ ಇದೆ ಅಷ್ಟೇ, ಬಟ್ ಇದ್ದಾರೆ. ಒಟ್ಟು ಮುಸ್ಲಿಂ ಜನಸಂಖ್ಯೆಯಲ್ಲಿ 10-15% ಶಿಯಾ ಸಮುದಾಯಕ್ಕೆ ಸೇರ್ತಾರೆ. ಒಟ್ಟು ಜಗತ್ತಿನ ಟೋಟಲ್ ಪಾಪ್ಯುಲೇಷನಲ್ಲಿ ಹತ್ತತ್ರ 3.5% ಶಿಯಾ ಪಾಪ್ಯುಲೇಷನ್ ಆಗುತ್ತೆ. ಟೋಟಲ್ ಕ್ರೋರ್ಸಲ್ಲಿ ಎಷ್ಟಿದ್ದಾರೆ ಅಂತ ಕೇಳಿದ್ರೆ 20-30 ಕೋಟಿಯ ತನಕ ಶಿಯಾ ಪಾಪ್ಯುಲೇಷನ್ ಇದೆ ಇಡೀ ಜಗತ್ತಲ್ಲಿ. ಅವರೆಲ್ಲರಿಗೂ ಸರ್ವೋಚ್ಚ ಧಾರ್ಮಿಕ ಗುರುವಾಗಿದ್ದ ವ್ಯಕ್ತಿಯನ್ನ ಈಗ ಹೊಡೆದು ಹಾಕಿರೋದು ದೊಡ್ಡ ಅರಾಜಕತೆಗೆ ದಾರಿ ಮಾಡಿ ಕೊಡಬಹುದು. ತಾತ್ಕಾಲಿಕವಾಗಿ ಹೊಸ ವ್ಯವಸ್ಥೆ ಆಗೋ ತನಕ, ಜೊತೆಗೆ ಅಶಾಂತಿಗೂ ಕಾರಣ ಆಗಬಹುದಿದು. ಇರಾನ್ನ ಅಣ್ವಸ್ತ್ರ ರಾಷ್ಟ್ರವನ್ನಾಗಿ ಮಾಡೋಕೆ ಹಠಕ್ಕೆ ಬಿದ್ದಿದ್ರು ಈ ಖಾಮಿನೆ. ಇರಾನ್ನ ಕಮಾಂಡೋ ಪಡೆ IRGC ಮೇಲೆ ದೊಡ್ಡ ಕಂಟ್ರೋಲ್ ಇಟ್ಕೊಂಡಿದ್ರು. ಅವ್ರಿಗೋಸ್ಕರನೇ ಸಪರೇಟ್ ಆಗಿ ಸೇನೆ ಇದ್ರು, ಇನ್ನೊಂದು ಸೇನೆ ಥರ ಅದನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರು. ಪ್ರಾಕ್ಸಿಗಳ ಅತಿ ದೊಡ್ಡ ಶಕ್ತಿಯಾಗಿದ್ರು. ಈ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಈಗ. ಖಾಮಿನೆ ನಂತರ ಅವರ ಮಗ ಬರ್ತಾರಾ ಅಥವಾ ಬೇರೆಯವರು ಬರ್ತಾರಾ, ಈ ಪ್ರಶ್ನೆ ಕೂಡ ಇದೆ. ಆದರೆ ಅಮೆರಿಕ ಇಡೀ ಖಾಮಿನೆಗಳ ಸಂತತಿಯನ್ನೇ ಮುಗಿಸೋ ಲೆಕ್ಕಾಚಾರ ಕೂಡ ಇದೆ ಇಲ್ಲಿ. ಆಲ್ರೆಡಿ ನೀವು ನೋಡಿದ್ರಿ, ಅವರ ಫ್ಯಾಮಿಲಿಯ ಬಹುತೇಕರು ಪ್ರಾಣ ಕಳ್ಕೊಂಡಿದ್ದಾರೆ ಆ ದಾಳಿಯಲ್ಲಿ ಅಂತ ಹೇಳಿ. ಇದನ್ನ ಇರಾನ್ ಕೂಡ ಕನ್ಫರ್ಮ್ ಮಾಡಿದೆ, ಘೋಷಣೆ ಮಾಡಿದೆ. ಖಾಮಿನೆ ಇನ್ನಿಲ್ಲ, ಅವರು ಹತ್ಯೆಗೀಡಾಗಿದ್ದಾರೆ ಅಂತ ಹೇಳಿ ಇರಾನ್ನಾದ್ಯಂತ 40 ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನು ಕೂಡ ಇರಾನ್ ಘೋಷಿಸಿದೆ. ಖಾಮಿನೆ ಸಾವಿಗೆ ಅವರ ಫ್ಯಾಮಿಲಿನೇ ಎಂಡ್ ಆಗಿದೆ ಅಂತ ಹೇಳಿ ಘೋಷಿಸಿಕೊಂಡಿದ್ದಾರೆ ಅವರು. ಇನ್ನು ಸ್ನೇಹಿತರೆ, ಇರಾನ್ನ ಪ್ರತಿಕ್ರಿಯೆ ಕೂಡ ಈ ಸಲ ತುಂಬಾ ಸ್ಟ್ರಾಂಗ್ ಆಗಿದೆ. ಪೂರ್ಣ ಶಕ್ತಿಯೊಂದಿಗೆ ಫೈಟ್ ಮಾಡ್ತಿದ್ದಾರೆ. ಶನಿವಾರ ಇಡೀ ದಿನ ಭಯಂಕರವಾಗಿರೋ ದಾಳಿ ಮಾಡ್ತು ಇರಾನ್. ರಾತ್ರಿ ಇಡೀ 100 ಡ್ರೋನ್ ಮತ್ತು ಮಿಸೈಲ್ಗಳನ್ನು ಇರಾನ್ ಹಾರಿಸಿದೆ. ಅಮೆರಿಕದ ಪ್ರಮುಖ ಸೇನಾ ನೆಲೆಗಳಿರೋ ಕತಾರ್, UAE, ಕುವೈತ್ ಮತ್ತು ಬಹ್ರೇನ್ ಗುರಿಯಾಗಿಸಿ ದಾಳಿ ಮಾಡಿದೆ. ಇರಾನ್ನ IRGC ಮಂಡಳಿ ಕೊಟ್ಟಿರುವ ಹೇಳಿಕೆ ಪ್ರಕಾರ ಒಟ್ಟು 14 ಅಮೆರಿಕನ್ ನೆಲೆಗಳಿಗೆ ನೇರ ಏಟು ಬಿದ್ದಿದೆ. ಈ ದಾಳಿಯಲ್ಲಿ 100 ಅಮೆರಿಕನ್ ಸೈನಿಕರು ಹತರಾಗಿದ್ದಾರೆ ಅಂತ ಇರಾನ್ ಕ್ಲೇಮ್ ಮಾಡಿದೆ. ಅಲ್ಲದೆ ಸಾಕಷ್ಟು ಶತ್ರು ಸೈನಿಕರಿಗೆ ಗಂಭೀರ ಗಾಯಗಳಾಗಿದೆ ಅಂತ ಇರಾನ್ ಹೇಳಿದ್ದಾರೆ. ಇನ್ನು ಇರಾನ್ ಈ ಸಲ ಯುನೈಟೆಡ್ ಅರಬ್ ಎಮಿರೇಟ್ಸನ್ನು ಹೆಚ್ಚಾಗಿ ಟಾರ್ಗೆಟ್ ಮಾಡೋದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಬರೀ ಅಮೆರಿಕದ ಬೇಸ್ಗಳಷ್ಟೇ ಅಲ್ಲ, UAEನ ಪ್ರಮುಖ ಕೇಂದ್ರಗಳನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡಿದೆ. ವಿಶ್ವದ ಶ್ರೀಮಂತ ಪ್ರವಾಸಿ ತಾಣ ದುಬೈನ ಐಕಾನಿಕ್ ಪಾಮ್ ಜುಮೇರಾ ಪ್ರದೇಶದ ಮೇಲೂ ಕೂಡ ಇರಾನ್ ಮಿಸೈಲ್ ಹಾಕಿದೆ. ಅದರ ವಿಡಿಯೋ ವೈರಲ್ ಆಗಿದೆ. ಜಗತ್ ಪ್ರಸಿದ್ಧ ಬುರ್ಜ್ ಖಲೀಫಾ ಕಟ್ಟಡದಲ್ಲಿ ಅದರ ಪಕ್ಕದಲ್ಲಿ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಬುರ್ಜ್ ಖಲೀಫಾಗೂ ಬೆಂಕಿ ಬೀಳೋ ಲಕ್ಷಣ ಇತ್ತು. ಹತ್ತಿರಕ್ಕೆ ಬಂದಿದೆ ಇರಾನ್. ದುಬೈ, ಅಬುದಾಬಿ ಯಾವ ನಗರವನ್ನು ಕೂಡ ಇರಾನ್ ಬಿಟ್ಟಿಲ್ಲ. ದುಬೈ ಏರ್ಪೋರ್ಟ್ ಮೇಲೆ ದಾಳಿಯಾಗಿದೆ, ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಇನ್ನು ಬಹ್ರೇನ್ ರಾಜಧಾನಿ ಮನಾಮಾ ಮೇಲೆ ಭೀಕರ ದಾಳಿ ನಡೆದಿದೆ.
ಮನಾಮಾದಲ್ಲಿರೋ ಹಲವಾರು ವಸತಿ ಸಮುಚ್ಚಯಗಳ ಮೇಲೆ ಕ್ಷಿಪಣಿಗಳು ಅಪ್ಪಳಿಸಿವೆ. ಬಹ್ರೇನ್ ಗೃಹ ಸಚಿವಾಲಯ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದೆ. ವಸತಿ ಕಟ್ಟಡಗಳ ಮೇಲೆ ದಾಳಿಯಾಗಿರೋದ್ರಿಂದ ನಾಗರಿಕರು ಬಲಿಯಾಗಿರೋ ಆತಂಕ ಎದುರಾಗಿದೆ. ರಕ್ಷಣಾ ಕಾರ್ಯ ಚುರುಕಿನಿಂದ ಸಾಗ್ತಾ ಇದೆ. ಇನ್ನು ಇದೇ ಬಹ್ರೇನ್ನಲ್ಲಿ ಇರಾನ್ನ ಶಾಹೀದ್ ಡ್ರೋನ್ ಒಂದು ದೊಡ್ಡ ಕಟ್ಟಡಕ್ಕೆ ಅಪ್ಪಳಿಸುವ ದೃಶ್ಯ ವೈರಲ್ ಆಗಿದೆ. ಆ ಕಡೆ ಕುವೈತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಯಾಗಿದೆ. ಈ ದಾಳಿಯಲ್ಲಿ ವಿಮಾನ ನಿಲ್ದಾಣದ ಕೆಲ ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಮತ್ತು ಕಟ್ಟಡಕ್ಕೆ ಹಾನಿಯಾಗಿದೆ ಅಂತ ಕುವೈತ್ ಸುದ್ದಿ ಸಂಸ್ಥೆ ಖಚಿತಪಡಿಸಿದೆ. ಅತ್ತ ಇಸ್ರೇಲ್ ಮೇಲೂ ಕೂಡ ಭಾರೀ ದಾಳಿ ನಡೆದಿದೆ. ಟೆಲ್ ಅವ್ಯೂ ನಗರದಲ್ಲಿ ಅನೇಕ ಕಡೆ ಅಪಾರ್ಟ್ಮೆಂಟ್ಗಳು ಹೊತ್ತಿ ಉರಿತಿರೋ ದೃಶ್ಯಗಳು ಕಂಡುಬಂದವು. ಹೀಗಾಗಿ ಇಸ್ರೇಲ್ನ ಹಲವು ನಗರಗಳಲ್ಲಿ ಜನರು ಇಡೀ ರಾತ್ರಿ ಬಾಂಬ್ ಶೆಲ್ಟರ್ಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಏನೋ ನಿರೀಕ್ಷೆ ಮಾಡದಂತೆ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಈ ಬಗ್ಗೆ ರೇಡಿಯೋ ಸಂದೇಶವನ್ನು ಕಳಿಸಿದ್ದಾರೆ. ಯಾವುದೇ ಹಡಗು ಈ ಮಾರ್ಗದಲ್ಲಿ ಚಲಿಸುವಂತಿಲ್ಲ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ತೈಲ ಪೂರೈಕೆಯನ್ನು ಕಟ್ ಮಾಡೋಕೆ ಇರಾನ್ ಪ್ರಯತ್ನ ಪಡ್ತಾ ಇದೆ. ಅಲ್ಲದೆ ಕತರ್ ತನ್ನ ಎಲ್ಲ ಸಮುದ್ರ ಸಂಚಾರವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಇತ್ತ ಅಮೆರಿಕ ಕೂಡ ತನ್ನ ಹಡಗುಗಳಿಗೆ ಅರಬ್ಬಿ ಸಮುದ್ರ ಮತ್ತು ಗಲ್ಫ್ ಭಾಗದಿಂದ ಕನಿಷ್ಠ 56 ಕಿಲೋಮೀಟರ್ ದೂರದಲ್ಲಿ ಇರಿ ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಭೀಕರ ಪ್ರಹಾರ ಮಾಡಿದೆ. ಇಸ್ರೇಲ್ ವಾಯುಪಡೆಯ ಇತಿಹಾಸದಲ್ಲೇ ಅತಿದೊಡ್ಡ ಕ್ಯಾಂಪೇನ್ ನಡೆಸಿದೆ. ಏಕಕಾಲಕ್ಕೆ 200 ಫೈಟರ್ ಜೆಟ್ಗಳು ಇರಾನ್ ಒಳಗೆ ನುಗ್ಗಿ ಕಾರ್ಯಾಚರಣೆ ನಡೆಸಿವೆ. ಅಂದ್ರೆ ಅಮೆರಿಕದ್ದು ಇಸ್ರೇಲ್ದೆಲ್ಲ ಸೇರಿ ಟೋಟಲ್ 300-400 ಜೆಟ್ ಇರಾನ್ ಮೇಲೆ ದಾಳಿ ನಡೆಸಿ ಕುಟ್ಟಿ ಪುಡಿ ಮಾಡಿವೆ. ಏನು ಇಸ್ರೇಲ್ 500 ಟಾರ್ಗೆಟ್ಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಹೇಳಿಕೊಂಡಿದೆ. ಇರಾನ್ನ ಪಶ್ಚಿಮ ಮತ್ತು ಕೇಂದ್ರ ಭಾಗದ 500ಕ್ಕೂ ಅಧಿಕ ಕ್ಷಿಪಣಿ ಲಾಂಚರ್ಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳ ಮೇಲೆ ಸ್ಫೋಟಕಗಳನ್ನು ಸುರಿಸಲಾಗಿದೆ. ಪಶ್ಚಿಮ ಇರಾನ್ನ ಅತ್ಯಂತ ಪ್ರಮುಖ ಕ್ಷಿಪಣಿ ಉಡಾವಣಾ ಕೇಂದ್ರ ತಬ್ರಿಜ್ ಅನ್ನ ಇಸ್ರೇಲ್ ಸಂಪೂರ್ಣ ನಿಷ್ಕ್ರಿಯಗೊಳಿಸಿದೆ. ಇನ್ನು ಇಸ್ರೇಲ್ ನಡೆಸಿರೋ ದಾಳಿಯಲ್ಲಿ ಇರಾನ್ನ ಬೆನ್ನೆಲುಬಾಗಿದ್ದ ಹಲವು ಪ್ರಮುಖ ನಾಯಕರುಗಳನ್ನು ಹತ್ಯೆ ಮಾಡಲಾಗಿದೆ ಅಂತ ಇಸ್ರೇಲ್ ಹೇಳಿದೆ. ಖಾಮೆನೈ ಮಾತ್ರ ಅಲ್ಲ, ಇರಾನ್ನ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಮಾಜಿ ಕಾರ್ಯದರ್ಶಿ ಮತ್ತು ಖಾಮೆನೈ ಪರಮಾಪ್ತ ಸಲಹೆಗಾರ ಅಲಿ ಶಮ್ಖಾನಿಯನ್ನ ಕೂಡ ಹತ್ಯೆ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಜೂನ್ 2025 ಇಸ್ರೇಲ್ ನಡೆಸಿದ ದಾಳಿಯಿಂದ ಸ್ವಲ್ಪದರಲ್ಲಿ ತನ್ನ ಪ್ರಾಣ ಉಳಿದಿತ್ತು. ಆದರೆ ಈ ಬಾರಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಕಮಾಂಡರ್ ಮೊಹಮ್ಮದ್ ಪಾಕ್ಪೋರ್ ಮತ್ತು ಇರಾನ್ ರಕ್ಷಣಾ ಸಚಿವ ಅಮೀರ್ ನಸೀರ್ಜಾದೆಯನ್ನು ಕೂಡ ದಾಳಿಯಲ್ಲಿ ಮುಗಿಸಲಾಗಿದೆ ಅಂತ ಇಸ್ರೇಲ್ ಅಧಿಕೃತವಾಗಿ ಘೋಷಿಸಿದೆ. ಅಲ್ಲದೆ ಈ ಕಾರ್ಯಾಚರಣೆ ಯಾವಾಗ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಇಸ್ರೇಲ್ ನಿಖರವಾಗಿ ಟೈಮ್ ಹೇಳ್ತಾ ಇಲ್ಲ. ಇರಾನ್ ಸಂಪೂರ್ಣವಾಗಿ ಮಂಡಿಯೂರೋವರೆಗೂ ಈ ದಾಳಿ ಮುಂದುವರಿಯುವ ಸೂಚನೆ ಸಿಕ್ಕಿದೆ. ಇನ್ನು ಈ ದಾಳಿಯಲ್ಲಿ ಇರಾನ್ ಒಳಗಡೆ ಭಾರೀ ಡ್ಯಾಮೇಜ್ ಆಗಿದೆ. ಇರಾನ್ನ ರೆಡ್ ಕ್ರೆಸೆಂಟ್ ಪ್ರಕಾರ ಇಸ್ರೇಲ್ ದಾಳಿಯಿಂದ 24 ರಾಜ್ಯಗಳಲ್ಲಿ ಹಾನಿಯಾಗಿದೆ. ಈಗಿನ ಮಾಹಿತಿ ಪ್ರಕಾರ 200ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ, 747ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಏನೋ ಈ ಯುದ್ಧಕ್ಕೆ ಬ್ರಿಟನ್ ಕೂಡ ಎಂಟರ್ ಆಗಿದೆ. ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ದೂರದರ್ಶನದ ಮೂಲಕ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಬ್ರಿಟಿಷ್ ವಾಯುಪಡೆಯ ವಿಮಾನಗಳು ಈಗ ಮಿಡಲ್ ಈಸ್ಟ್ನ ಆಕಾಶದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇವೆ ಅಂತ ಹೇಳಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೂಡಿ ಇರಾನ್ ವಿರುದ್ಧದ ರಕ್ಷಣಾತ್ಮಕ ಕಾರ್ಯಾಚರಣೆಯಲ್ಲಿ ಬ್ರಿಟನ್ ಕೈಜೋಡಿಸಿದೆ. ಈ ಪ್ರದೇಶದಲ್ಲಿರೋ ಬ್ರಿಟಿಷ್ ಪ್ರಜೆಗಳು, ಬ್ರಿಟನ್ನ ಹಿತಾಸಕ್ತಿಗಳು ಮತ್ತು ಮೌಲ್ಯಗಳನ್ನು ರಕ್ಷಿಸೋಕೆ ಈ ಸೇನಾ ನಿಯೋಜನೆ ಅನಿವಾರ್ಯ ಅಂತ ಕಿಯರ್ ಸ್ಟಾರ್ಮರ್ ಹೇಳ್ಕೊಂಡಿದ್ದಾರೆ. ಇನ್ನು ಈ ಕ್ಷಣಕ್ಕೂ ತೆಹರಾನ್ ಒಳಗಡೆ ಭಯಾನಕ ಸ್ಫೋಟದ ಶಬ್ದ ಕೇಳಿ ಬರ್ತಾ ಇದೆ. ಇಸ್ರೇಲ್ ಮತ್ತೊಂದು ಸುತ್ತಿನ ದಾಳಿಗಾಗಿ ಇರಾನ್ ಕಡೆಗೆ ಪ್ರಯಾಣ ಬೆಳೆಸಿದೆ ಅಂತ ಟೈಮ್ಸ್ ಆಫ್ ಇಸ್ರೇಲ್ ರಿಪೋರ್ಟ್ ಮಾಡಿದೆ. ಇನ್ನು ಇರಾನ್ ಕೂಡ ತನ್ನ ಮಿಸೈಲ್ಗಳನ್ನು ಒಂದರ ಹಿಂದೆ ಒಂದು ಅಂತ ಅಮೆರಿಕದ ಬೇಸ್ಗಳಿಗೆ ಮತ್ತು ಇಸ್ರೇಲ್ ಕಡೆಗೆ ಹಾರಿಸ್ತಾನೆ ಇದೆ. ಇನ್ನು ರಾಜತಾಂತ್ರಿಕ ಬೆಳವಣಿಗೆ ಕೂಡ ಆಗಿದೆ. ಈ ಯುದ್ಧದ ಕಾರಣ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇಸ್ರೇಲ್ ಮತ್ತು ಇರಾನ್ ವಿದೇಶಾಂಗ ಸಚಿವರೊಂದಿಗೆ ತುರ್ತು ಮಾತುಕತೆ ನಡೆಸಿದ್ದಾರೆ. ಏನಂತ ಮಾತುಕತೆ ಮಾಡಿದ್ದಾರೆ ಅದ್ರ ಬಗ್ಗೆ ಬಿಡಿಸಿ ಹೇಳಬೇಕಾ? ಮಾಮೂಲಿ ಯಥಾ ಪ್ರಕಾರ ಕಳವಳ ವ್ಯಕ್ತಪಡಿಸೋದು, ಅದನ್ನು ಮಾಡಿದ್ದಾರೆ. ಇನ್ನು ಈ ಯುದ್ಧದಿಂದ ಜಗತ್ತಿನ 2ನೇ ಅತಿದೊಡ್ಡ ತೈಲ ಆಮದುದಾರ ಭಾರತಕ್ಕೆ ತೊಂದರೆ ಆಗೋ ಭೀತಿ ಇದೆ. ಹೀಗಾಗಿ ಬೆಲೆ ಏರಿಕೆಯಾಗೋ ಮಾತಿತ್ತು. ಆದರೆ ಒಂದು ಸರ್ಕಾರದ ಕಡೆಯಿಂದ ಆಶ್ವಾಸನೆ ಬರ್ತಿರೋದೇನು ಅಂದರೆ 72 ದಿನಗಳಿಗಾಗುವಷ್ಟು ತೈಲ ನಮ್ಮ ಹತ್ರ ಸ್ಟ್ರಾಟಜಿಕ್ ರಿಸರ್ವ್ಸಲ್ಲಿದೆ. ಅಂದರೆ ವ್ಯೂಹಾತ್ಮಕ ಸಂಗ್ರಹ ಅಂತ ನಾವು ಮಾಡಿಟ್ಕೊಂಡಿರ್ತೀವಿ, ಅದರಲ್ಲಿದೆ ಅಂತ. ಇಂಥ ಎಮರ್ಜೆನ್ಸಿ ಬಂದಾಗ ಯೂಸ್ ಮಾಡೋಕೆ ಅಂತಲೇ ಇರುವಂತಹ ರಿಸರ್ವ್ಗಳು ನಮ್ಮ ಹತ್ರ, ಸ್ಟ್ರಾಟಜಿಕ್ ರಿಸರ್ವ್ಗಳು. ಅದರಲ್ಲಿ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ, ಆಲ್ರೆಡಿ ಪರ್ಚೇಸ್ ಮಾಡಿಕೊಂಡು ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ. ವಿಶ್ವಸಂಸ್ಥೆ ಸೇರಿದ ಹಾಗೆ ಜಗತ್ತಿನ ಅನೇಕ ರಾಷ್ಟ್ರಗಳು ಈ ಯುದ್ಧ ನಿಲ್ಲಿಸಿ ಅಂತ ಗೋಗರ್ತಿದ್ದಾರೆ. ಆದರೆ ಯುದ್ಧ ನಿಲ್ಲುವ ಯಾವುದೇ ಲಕ್ಷಣ ಸದ್ಯಕ್ಕಿಲ್ಲ ಇಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಬರೋ ಪ್ರತಿಯೊಂದು ಅಪ್ಡೇಟನ್ನು ನಿಖರವಾಗಿ ವೆರಿಫೈ ಮಾಡಿ ನಿಮಗೆ ತಲುಪಿಸ್ತಾನೆ ಹೋಗೋ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವಿಶೇಷವಾಗಿ ಮಿಡಲ್ ಈಸ್ಟ್ನಲ್ಲಿರೋ ಭಾರತೀಯರು
ತುಂಬ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ, ನ್ಯೂಸ್ ಚೆಕ್ ಮಾಡ್ತೀರಿ, ಸೇಫ್ಟಿ ಅಲರ್ಟ್ಸನ್ನು ದಯವಿಟ್ಟು ಫಾಲೋ ಮಾಡ್ತೀರಿ. ಪ್ಲೀಸ್ ಬಿ ಸೇಫ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.